ಇನ್ನು ಸಚಿವ ಸಂಪುಟ ಪುನರ್ರಚನೆ ಮತ್ತು ಉಸ್ತುವಾರಿ ಸಚಿವರ ನೇಮಕ ವಿಚಾರದಲ್ಲಿ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರ ನಮ್ಮ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆ ಮುಗಿದ ನಂತರ ಅಂತ ಹೇಳಿತ್ತು. ಚುನಾವಣೆ ಹಿನ್ನೆಲೆಯಲ್ಲಿ ತಡ ಆಗಿದೆ. ಆದಷ್ಟು ಬೇಗ ಸಚಿವ ಸಂಪುಟದ ಬಗ್ಗೆ ನಿರ್ಧಾರವನ್ನು ಮಾಡ್ತಾರೆ ಹೈಕಮಾಂಡ್ ನಾಯಕರು ಅಂತ ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಯಾರು ಹೇಳಿದ್ದು? ಯಾರು ಬಿಜೆಪಿ ಅವರು? ಯಾರು? ಐ ವಾಂಟ್ ಟು ಸೇ ಅವ್ರ ಹೆಸರು ಗೊತ್ತಾಗಬೇಕು ನನಗೆ. ಹೂ ಇಸ್ ದಿಸ್ ಫೂಲ್? ಹೂ ಇಸ್ ದಿಸ್ ಫೂಲ್ ಹೂ ಇಸ್ ಟಾಕಿಂಗ್ ಲೈಕ್ ದಟ್? ಐ ಆಮ್ ಯೂಸಿಂಗ್ ಎ ಸ್ಟ್ರಾಂಗ್ ವರ್ಡ್ಸ್ ಬಿಕಾಸ್ he seems to be a fool. I am telling you because ಇಡೀ ದೇಶದಲ್ಲಿ 23 ಲಕ್ಷ ಮಕ್ಕಳಿಗೆ ಮೋಸ ಮಾಡಿರ್ತಕ್ಕಂಥ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ನಾಚಿಕೆ ಬರಬೇಕು ಅವರಿಗೆ. ನಾಚಿಕೆ ಬರಬೇಕು ಅವ್ರಿಗೆ. ಏನಾದರೂ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಈ ದೇಶದಲ್ಲಿ ನಮ್ಮ ಮಕ್ಕಳು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಿದೆ ನಿಮಗೆ? ಎಕ್ಸಾಮ್ ಬರೆಯೋಕ್ಕೆ ಪಾಪ 2 ಸರಿ 3 ಸರಿ ಡ್ರಾಪ್ ತೊಗೊಂಡು ಎಕ್ಸಾಮ್ ಬರೆದಿದ್ದಾರೆ. ಅವರನ್ನ ಪೇಪರ್ ಲೀಕ್ ಮಾಡಿ ಮಾನ ಮರ್ಯಾದೆ ಇಲ್ದೇ ಈಗ ಅವ್ರಿಗೆ ಹೇಳೋಕ್ಕೆ ನೈತಿಕ ಹಕ್ಕಿದೆಯಾ ಅವ್ರಿಗೆ? ಈ ಸಿಮ್ಸ್ ಬಿ ಫುಲ್ ಬಿಕಾಸ್ ಯು ಸಿ ವೈ ಇಟ್ ಹ್ಯಾಸ್ ಹ್ಯಾಪೆಂಡ್. ಎಕ್ಸಾಮ್ ಯಾಕಾಗಿದೆ? ಬಿಕಾಸ್ ದೆ ಫೇಲ್ಡ್. ಆ್ಯಂಡ್ ವೈ ಡಿಡ್ ದೇ ಬ್ರಿಂಗ್ ದ ಆರ್ಮಿ ದರ್ ಟು ಶೋ. ಯು ಸಿ ಅವರೆಲ್ಲ ಏನು ನಾಟಕ ಮಾಡಿದ್ರು ಜನರಿಗೆ ಗೊತ್ತಾಗಿದೆ. ಈ ಎಕ್ಸಾಮ್ ನಾ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ. ಈ ಎಕ್ಸಾಮ್ ನೀಟ್ ಎಕ್ಸಾಮ್ ಈಸ್ ಲಾಸ್ಟ್ 5 ಇಯರ್ಸಿಂದ ಅಕ್ರಮ ನಡೀತಾ ಇದೆ. ಅದರಲ್ಲಿ ಕಳೆದ 5 ವರ್ಷದಿಂದ ನಾನು ಪ್ರತಿ ವರ್ಷವೂ ಕೂಡ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೀನಿ. ಪ್ರತಿ ಸರಿ ಗೊಂದಲ, ಪ್ರತಿ ಸರಿ ಮಕ್ಕಳಿಗೆ ತೊಂದರೆ. 5 ವರ್ಷದಿಂದ ಇದು ಸರಿ ಮಾಡೋಕ್ಕಾಗದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಏನು ಮನ ಮರ್ಯಾದೆ ಇದೆಯಾ ಅವ್ರಿಗೆ? ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋಕೆ ಯೋಗ್ಯತೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಜನರು ಸಂಪೂರ್ಣ ಇವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಆರ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಇವ್ರ ಮೇಲೆ ದಟ್ ಮೀನ್ಸ್ ಟು ಸೇ ದ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ಡ್. ಯಾರು ಹೇಳಿದ್ದು? ಯಾರು ಬಿಜೆಪಿ ಅವರು? ಯಾರು? ಐ ವಾಂಟ್ ಟು ಸೇ ಅವ್ರ ಹೆಸರು ಗೊತ್ತಾಗಬೇಕು ನನಗೆ. ಹೂ ಇಸ್ ದಿಸ್ ಫೂಲ್?